ಏನು ಅಂಡರ್ ಪಾಸ್ ಅವಳು ಏರ್ಪೋರ್ಟ್ ಇದ್ದಂಗೆ ಐತೆ. ಮೆಜೆಸ್ಟಿಕ್ಕಾ? ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಬ್ಲಾಗು. ಸೊ ಇವತ್ತೇನಪ್ಪ ಅಂದರೆ ನಾವೆಲ್ಲ ಮೈಸೂರು ಹೊರಟಿದ್ದೀವಿ. ಸೊ ಕಾರ್ನ ಪಾರ್ಕಿಂಗಿಂದ ತೆಗ್ದು ಇಲ್ಲಿ ನಿಲ್ಸಾಗಿದೆ. ನಮ್ಮ ಫ್ರೆಂಡ್ಸು ಬರ್ತಾರೆ ಜೊತೆಯಲ್ಲಿ. ಎಲ್ಲ ಒಬ್ರೊಬ್ರಾಗೆ ಅಲ್ಲಿ ಬರ್ತಾಯಿದ್ದಾರೆ ನೋಡಿ. ಬಂದರು ಎಲ್ಲ ಒಬ್ರೊಬ್ರಾಗೆ ಬರ್ತಾಯಿದ್ದಾರೆ ಅಲ್ಲಿ. ಅವನು ಮುಂದೆ ಇರೋನು ಭಾನು, ನಿರುಪಡಿ, ಅಪ್ಪಾಜಿ ಗೌಡ ಆ್ಯಂಡ್ ಲಿಖಿತ್ ಎಲ್ಲ ಬಂದರು. ಇನ್ನೇನು ಪಾರ್ಕಿಂಗಲ್ಲಿ ನಿಲ್ಸಿ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಶ್ರೀರಂಗಪಟ್ಟಣಕ್ಕಿಂತ ಒಂದು ಸ್ವಲ್ಪ ಮುಂಚೆ ನಿಮಿಷಾಂಬದಲ್ಲಿದ್ದೀವಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಿಡ್ದು ನೋಡು. ಲೇ ಅಲ್ಲ ಆಟ ಆಡ್ತಾ ಇರೋದು ಅವ್ರು ನೀರಲ್ಲಿ. ಮೀನ್ ನೋಡ್ತಾ ಇದ್ದಾರೆ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ, ಇದೇನ್ ಹಿಂಗ್ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಾನು ಹಿಂಗ್ ಮಾಡ್ತಾ ಇರೋದು ಅವ್ರು. ಅಲ್ಲ ಎಷ್ಟು ಸಿಗುತ್ತೆ ಕಾಸು? ಎಲ್ಲಿ ನೀನು ಇರೋದಿಲ್ಲ ಡೈಲಿ ರೇಟ್ ನೀನು ನಮ್ಮೂರ ಕಡೆ ಇದ್ದ ಏನಿಲ್ಲ, ನೀನ್ ಹಣೆ ಬರೋದು ಅಂತ ಡೈಲಿ ಬಂದು ರೇಟ್. ನಮ್ಮಂತ ಈಗ್ಲೆಲ್ಲ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗದೆ ದೇವ್ರು ನೋಡಕ್ಕೆ ಅಂತ ಜನ ಅನ್ಕೊಂಡಿರ್ತಾರೆ. ಬಟ್ ಅವನಂತವ್ರು ಬೇರೆದಕ್ಕೆ ಹೋಯ್ತಾರೆ. ನಾವೆಲ್ಲ ಫುಲ್ ಭಕ್ತಾದಿಗಳು, ದೇವಸ್ಥಾನಕ್ಕೆ ಹೋಗ್ತೀವಪ್ಪ. ಅದು ಈ ಒಳ್ಳೆ ವ್ಯೂ ಮಾತ್ರ. ಏಳು ಕುದುರೆಗಳು ಹೆಂಗೆ ಅಂದರೆ ಅವು ಕರೀತಾವೆ, ಬರ್ರಿ ಹತ್ರಿ ನನ್ನ ಜೊತೆ ಅಂತ ಚೆನ್ನಾಗಿ. ಆಸ್ಪವರ್ ತೋರಿಸ್ಬಿಡುತ್ತೆ ನೋಡು. ಬರೀ ಇಂಥದೆಯ ಬೇಡ ಅಣ್ಣ, ಅದು ಕಾಲಿಗೆ ಹಾಕ್ತಾರ. ಅಯ್ಯ 4 ಕಾಲಪ್ಪ, ಆಯ್ತಪ್ಪ. ಅದು ಅದಕ್ಕೆ ಬರೋದೇ 4. ಎಂಪ್ಲಾಯ್ ಆಫ್ ದಿ ಇಯರ್ ಇವನೇ. ಎಲ್ಲ ಕಾಲೇಜಿಗೆ ಬಂಕ್ ಹಾಕಿ ಬಂದ್ರೆ ಅಣ್ಣ ಡ್ಯೂಟಿಗೆ ಬಂಕ್ ಹಾಕ್ಬಿಟ್ಟು ಫಾರ್ಜರಿಯಲ್ಲಿ ಸೈನ್ ಹಾಕ್ಸ್ತಾವನಲ್ಲಿ. ರಿಪೋರ್ಟ್ ಸೈನ್ ಆಗಿಲ್ಲ ಇವತ್ತು, ಮಧ್ಯಾಹ್ನ ಸೈನ್ ಆಗುತ್ತೆ. ಇನ್ ಕೇಸ್ ಏನೋ ಮಧ್ಯಾಹ್ನ ಬರ್ತಿದ್ದಿಲ್ಲ. ಮೈಸೂರು ಕಾಲೇಜ್ ಯಾವ್ದಿದು? ಶನಿವಾರ ಶುಕ್ರವಾರ ಕಾಲೇಜಿಗೆ ಹೋಗಿದ್ವಿ. ಇವತ್ತು ಒಬ್ರು ಸೈನ್ ಆಗಿಲ್ಲ ಕಾಲೇಜಲ್ಲಿ HODದು. ರಿಪೋರ್ಟ್ ಸೈನ್ ಆಗಬೇಕು. ಓರಿಯೆಂಟೇಷನ್ ಮುಂದೆ ಶನಿವಾರ ಇದೆ ನೋಡ್ರಿ. ಸಬ್ಮಿಷನ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದವನೆ. ಅದು ಇದು ಸಬ್ಮಿಷನ್ ಅಂತಪ್ಪ, ಸಿಗ್ನೇಚರ್ ಹಾಕ್ಸಕ್ಕೋಸ್ಕರ ರಿಪೋರ್ಟ್ ಮೇಲೆ. ಇದು ಆಕ್ಚುಲಿ ಚೆನ್ನಾಗಿದೆ. ಏನಂದ್ರು ನಿಮ್ ಬಾಸು? ಏನಂದ್ರು? ಹಿಂಗೆಲ್ಲ ರಜಾ ಹಾಕೋದು ಏನಿಸ್ಲಿ ಬರಲೇಬೇಡ. ನನಗಂತೂ ಈ ಜೀವನದ ಹೆಸರು ಆಗೋಗ್ಬಿಟ್ಟಿದೆ. ನಾವು ಎಣ್ಣೆ ತರಕಿ ಸ್ಯಾಲ್ರಿ ಕೊಡ್ರೆ ಸಾಕು, ನಾ ಬರಲ್ಲ. ಒಂದ್ ದಿವ್ಸಕ್ಕೆ 500-600 ಕೊಡ್ತಾರಲ್ಲೇ, ಮುಕ್ಕೊಳ್ಳೋಣ ರಾಡಿ ತೆಗಿತಾರ ರಾಡಿನ. ಆದ್ರೂ ಈ ಬಿಸಿಲಲ್ಲಿ ಜನ ಎಲ್ಲ ಬಂದವ್ರಲ್ಲ, ನಮ್ಮ ಥರನೇ ಜನ. ಟ್ರಿಪ್ಗೆ ಹೋಗಕ್ಕೆ ರಜಾ 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 ಅನ್ಕೊಂಡು ಬೇಸಿಗೆಗಾಲದಲ್ಲಿ ಮಕ್ಳುಗಳಿಗೆಲ್ಲ ರಜಾ. ಇವನಿಗೆ ಕೊಡ್ಸ್ರಪ್ಪ ನಮ್ಮ ಬೋಡಂಗೆ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆದ್ರೆ ಈ ನೇಚರ್ ನೋಡೋದು ತುಂಬಾ ಚೆನ್ನಾಗಿ ಅಲ್ಲ. ಸಾರಿ ದೇವನಹಳ್ಳಿ ಎಲ್ಲ ಕಂಡ್ರು. 12 ಕಿಲೋಮೀಟರ್ ಅವ್ರ ದೇವಸ್ಥಾನದಲ್ಲಿ ಮಾತ್ರ ದೇವರು ನೋಡ್ತಿದ್ರೆ ಬಾಡಿ ಫುಲ್ಲು ವೈಬ್ರೇಷನ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಏ ಪಾಪಚಿದೆ, ಅದ್ರ ಅಮ್ಮ ಹಂಗೆ ಹಿಡ್ಕೊಂತದೆ ಬಟ್ ನೀನ್ ಹಂಗೆ ಹಿಂಸೆ ಕೊಟ್ರೆ ಪಾಪಚ್ಚಿ. ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಮೊದಲನೇ ಪ್ರಸಾದ ಏನೇ ಮಾಡಿದ್ರು ನೈವೇದ್ಯವಾಗಿ ಫಸ್ಟ್ ಬೆಕ್ಕಿಗೆ ತಿನ್ನಿಸ್ತಾರೆ. ಅದಕ್ಕೋಸ್ಕರ ಈ ದೇವಸ್ಥಾನದ ಬೆಕ್ ಜಾಸ್ತಿ. ಎಲ್ಲೇ ಇದ್ರು ಕರೆಕ್ಟಾಗಿ ದೇವ್ರ ಹತ್ರ ಬಂದ್ಬಿಡುತ್ತೆ ಕರೆಕ್ಟ್ ಟೈಮ್ಗೆ.
ಅದು ಎಷ್ಟೋ ಜನದಲ್ಲಿ ಕೇಳ್ಕೊಂಡಿರುತ್ತಂತೆ ನಿಮ್ಮ ದೇವಸ್ಥಾನದಲ್ಲಿ ಬರಬೇಕು ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಲ್ಲಿ ಒಳಗಡೆ ಇರೋದು. ಇಟ್ಕೊಳ್ಳೋ, ಕೈ ಮುಕ್ಕೊಳ್ಳೋ. ಏನು ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಓಡ್ತೀಯಾ? ನೋಡಲ್ಲ. ಓ ಜಂಪಿಂಗು, ಜಂಪಿಂಗ್ ಮನೆಗೆ ತಕೊಂಡು ಹೋಗ್ಬೇಕನ್ಸುತ್ತೆ. ಆದ್ರೆ ಈ ರೋಡ್ ಒಂಥರ ಹೆಂಗಿದೆ ಅಂದ್ರೆ ಹಳೆ ಪಿಕ್ಚರಲ್ಲೆಲ್ಲ ಆ ಕಡೆ ಈ ಕಡೆ ಮನೆ ಬರುತ್ತಲ್ಲ ಅಗ್ರಹಾರದಲ್ಲಿ, ಆ ಥರ ವೈಬ್ ಇದೆಯಲ್ಲ. ಒಂದು ಗನ್ ಕೊಡ್ಸ್ರ ಅಲ್ಲಿ, ಅವ್ನ ತಲೆಗೆ ಶೂಟ್ ಮಾಡೋಣ ಪಟ್ ಪಟ್ ಅಂತ. ಬೇಡ ಅಣ್ಣ, ಚೈನೀಸ್ ಫ್ಯಾನ್ ಎಲ್ಲ ಒಂದೊಂದು ಥರ ಇದೆ. ನೀರು ಗಾಡಿಲೇ ಇದಕ್ಕಂತೆ. ಟೋಪಿ ಕೊಡ್ತೀನಿ ನನಗೆ, ಬಾಯಿನ ಟೋಪಿ ಕೊಡ್ತಾನೆ. ಓ ಯಾಕೆ ಬಾಯ್ ಅಂತ ಪ್ರೂವ್ ಆಗಕ್ಕೆ ಅವನು? ಮಾತೇ ಇಲ್ಲ.